स्वागत है आपका बी न्यूज नेशन में। मैं हूं आबिद हुसैन शेख। एमबीबीएस डेंटल फीस में कोई बढ़ोतरी नहीं, 550 नए एमबीबीएस सीट्स का ऐलान। बेंगलुरु में कर्नाटका के मेडिकल एजुकेशन मिनिस्टर शरण प्रकाश पाटिल और एडिशनल चीफ सेक्रेटरी मेडिकल एजुकेशन IAS अधिकारी मोहम्मद मोहसिन गवर्नमेंट ऑफ कर्नाटका की जॉइंट प्रेस कॉन्फ्रेंस। नीट एस्पिरेंट के लिए बड़ी खुशखबरी दी है। सरकार ने फैसला किया है कि 2026 में एमबीबीएस और डेंटल कोर्सेज की फीस में कोई भी बढ़ोतरी नहीं होगी। मंत्री ने कहा कि नीट पेपर लीक के बाद स्टूडेंट्स पहले ही तनाव में हैं, इसीलिए उन पर कोई नया फाइनेंशियल बोझ नहीं डाला जाएगा। साथ ही कर्नाटका को 550 नए एमबीबीएस सीट्स और 572 नए पीजी मेडिकल सीट्स मिली हैं, जिससे मेडिकल पढ़ाई के मौके और बढ़ेंगे। राज्य में एमबीबीएस और डेंटल फीस में इस साल कोई बढ़ोतरी नहीं होगी। कर्नाटका में एमबीबीएस की कुल सीट्स 13,945 से बढ़कर लगभग 14,495 तक पहुंच गई है। पीजी मेडिकल सीट्स में 572 का इजाफा। सरकार का दावा, एडमिशन प्रोसेस में 100% ट्रांसपेरेंसी। नीट स्टूडेंट्स को राहत देने के लिए फीस पुरानी ही रहेगी। शरण प्रकाश पाटिल और एडिशनल चीफ सेक्रेटरी IAS अधिकारी मोहम्मद मोहसिन, मेडिकल एजुकेशन डिपार्टमेंट, गवर्नमेंट ऑफ कर्नाटका। सीट्स बढ़ रही हैं, फीस नहीं बढ़ेगी। कर्नाटका के नीट एस्पिरेंट के लिए एक बड़ी और राहत भरी खबर बताया एक प्रेस कॉन्फ्रेंस के दौरान। ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಕೊಡಲಿಕ್ಕೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದಿದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಕನ್ಸೆನ್ಸಲ್ ಅಗ್ರಿಮೆಂಟ್ ಸಭೆ ಆಯಿತು. ಆ ಸಭೆಯಲ್ಲಿ ಈ ವರ್ಷ ಯಾವುದೇ ಫೀಸಲ್ಲಿ ಹೈಕ್ ಇಲ್ಲ ಅಂತಕ್ಕಂಥದ್ದು ನಾವು ತೀರ್ಮಾನವನ್ನು ಅವರಿಗೆ ತಿಳಿಸಿದ್ದೀವಿ. ಅವರು ಡೆಂಟಲಿಗೆ ಹೈಕು ಎಕ್ಸ್ಪೆಕ್ಟ್ ಮಾಡಿದ್ರು, ಮೆಡಿಕಲಿಗೆ ನಾನು ಆಗೋದಿಲ್ಲ ಅಂತ ಹೇಳಿದ್ವಿ. ಡೆಂಟಲ್ ಕಾಲೇಜಲ್ಲಿ ಫೀ ಹೈಕ್ ಮಾಡಿ ಅಂತ ಕೇಳಿದ್ರು. ಆದರೆ ಈ ವರ್ಷ ನಾವು ಯಾವುದೂ ಫೀ ಹೈಕ್ ಮಾಡೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈಗ ಅವ್ರಿಗೆ ಹೇಳಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಯಾಕಂದರೆ ಈ ವರ್ಷ ನಮ್ಮ ಮಕ್ಕಳು ಈಗಾಗಲೇ ಸ್ಟ್ರೆಸ್ಸಲ್ಲಿದ್ದಾರೆ. ಈ ನೀಟಿನ ಪೇಪರ್ ಲೀಕ್ ಆಗಿ ಮಕ್ಕಳು ಮೊದಲೇ ಒಂದು ಭಾಳ ದೊಡ್ಡ ಒಂದು ಆತಂಕದಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ನಾವು ಫೀ ಹೈಕ್ ಮಾಡಿ ಅವರಿಗೆ ಹೊರೆ ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶ. ನಾವು ಕಳೆದ ವರ್ಷನೂ ಫೀಸ್ ಹೈಕ್ ಮಾಡಿರಲಿಲ್ಲ, ನಾವೇ ಮಾಡಿರಲಿಲ್ಲ. ಈ ವರ್ಷನೂ ಫೀಸ್ ಹೈಕು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದೀವಿ. ಮತ್ತು ನಮ್ಮ ರಾಜ್ಯದಲ್ಲಿ ಈಗಾಗಲೇ MBBSಗೆ ನಮ್ಮ ಹತ್ರ 13,945 ಸೀಟು, ಇನ್ಕ್ಲೂಡಿಂಗ್ 550 ಸೀಟು, 13,945 ಸೀಟು ನಮ್ಮ ರಾಜ್ಯದಲ್ಲಿವೆ. ಇದಕ್ಕೆ ಮತ್ತೆ 550 ಸೀಟು ಗೌರ್ಮೆಂಟ್ ಕೋಟಾದಲ್ಲಿ ನಮಗೆ ಅನೌನ್ಸ್ಮೆಂಟ್ ಸಿಕ್ಕಿದೆ. ಇದರ ಈಗಾಗಲೇ ನನ್ನ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ದೀನಿ. ಮತ್ತೆ ಕಳೆದ ವರ್ಷ ಏನು ಫೀಸ್ ಇತ್ತು ಅದೇ ಫೀಸ್ ಕಂಟಿನ್ಯೂ ಆಗ್ತದೆ. ಮತ್ತು ನಮ್ಮ PG ಸೀಟಲ್ಲೂ ಕೂಡ 7,687 ಸೀಟ್ ಇತ್ತು. ಈ ವರ್ಷ ಮತ್ತೆ 572 ಸೀಟ್ ಅದಕ್ಕೆ ಇನ್ಕ್ರೀಸ್ ಆಗಿದೆ. ಹಾಗಾಗಿ ನಮ್ಮ ರಾಜ್ಯದ ಮಕ್ಕಳು ಯಾರು ನೀಟ್ ಆಕಾಂಕ್ಷಿಗಳಿದ್ದಾರೆ, ಯಾರು MBBS ಮಾಡಬೇಕು ಅಂತ ಉದ್ದೇಶ ಇರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆಯ ಸಿಹಿ ಸುದ್ದಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಸೀಟು ಇನ್ಕ್ರೀಸ್ ಆಗ್ತಾ ಇದೆ ಮತ್ತು ಫೀಸ್ ಯಾವುದು ಜಾಸ್ತಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಮುಖಾಂತರ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಇದೊಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಹೋದ ವರ್ಷ 450 ಆಗಿತ್ತು, ಈ ವರ್ಷ 550 ಗೌರ್ಮೆಂಟ್ ಕಾಲೇಜಸ್. ಪ್ರೈವೇಟ್ ಅಲ್ಲಿ ಇನ್ನೂ ಅದು ನಮ್ಗೆ ಮಾಹಿತಿ ಬಂದಿಲ್ಲ. ನಮ್ಮ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ 550 ಸೀಟು ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು 13,945 ಸೀಟು ಈಗಾಗಲೇ ಇದೆ. ಇದಕ್ಕೆ 550 ಆ್ಯಡ್ ಮಾಡಬೇಕು. ಅಂದರೆ 14,000 ಸುಮಾರು 400 ಸೀಟ್ ಚಿಲ್ಲರೆ ಸೀಟ್ ಆಗುತ್ತೆ. 14,400 ಸೀಟ್ ಆಗುತ್ತೆ. PG ಸೀಟು 7,000 ನಾವು ನಂಬರ್ 1 ಇದೀವಿ ದೇಶದಲ್ಲಿ. 72 ಮೆಡಿಕಲ್ ಕಾಲೇಜು, ಹೈಯೆಸ್ಟ್ ನಂಬರ್ ಆಫ್ ಸೀಟು.
ತಮಿಳುನಾಡುವಲ್ಲಿ 73 ಕಾಲೇಜ್ ಇದೆ, ಬಟ್ ನಮ್ಗಿನ ಸೀಟ್ ಕಮ್ಮಿ ಇದೆ. ಅವರು PG ಸೀಟು 7,682 ಸೀಟ್ಗಳನ್ನ ಈಗಾಗಲೇ ನಮ್ಮ ಹತ್ರ ಇದೆ. ಮತ್ತೆ ಅದಕ್ಕೆ 572 ಸೀಟ್ ಆಡ್ ಆಗಿದೆ. ಅಂದ್ರೆ ಸುಮಾರು 8,250 ಸೀಟ್ ಆಗುತ್ತೆ. 8,250 PG ಸೀಟ್ ಆಗುತ್ತೆ. ಇದರಿಂದ ನಮಗೆ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಸೀಟ್ ಅನೌನ್ಸ್ಮೆಂಟ್ ಸ್ಕೀಮಲ್ಲಿ ಕೂಡ ನಮಗೆ ಹಣನೂ ಬರಬೇಕು. 1,036 ಕೋಟಿ ಕೇಂದ್ರ ಸರ್ಕಾರ ನಾವು ಎಂಟೈಟಲ್ಡ್ ಇದ್ದೀವಿ. ಅಂದರೆ ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಹೆಚ್ಚಾಗಿ ಮಾಡಿದರೆ 60-40 ರೇಷಿಯೋದಲ್ಲಿ ಅವರು ನಮಗೆ ಸುಮಾರು 1,036 ಕೋಟಿ ಕೇಂದ್ರದ ಶೇರ್ ಅಷ್ಟಾಗುತ್ತೆ. ಆ ಹಣನೂ ಕೂಡ ನಮಗೆ ಬರಬೇಕು. ಅದರ ಪ್ರಸ್ತಾವನೆ ಕೂಡ ನಾವು ಕೇಂದ್ರ ಸರ್ಕಾರ ಕಳಿಸಿದ್ದೀವಿ. ಅದಕ್ಕೂ ನಾವು ಕೇಳಿದ್ವಿ. ಅನೌನ್ಸ್ಮೆಂಟಿಗೆ ನಮಗೆ ಕಳೆದ ವರ್ಷ 800 ಕೋಟಿ ಬರಬೇಕಾಗಿತ್ತು, ಆದರೆ ಅವರು ಹೋದ ವರ್ಷ ನಮಗೆ ಇನ್ಕ್ಲೂಡ್ ಮಾಡಲಿಲ್ಲ. ಯಾಕಂದ್ರೆ ನಾವು ನೀವು ನಮ್ಮ ಸ್ಕೀಮಿಗೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳಿ ಅಲೌ ಮಾಡಲಿಲ್ಲ ಹೋದ ವರ್ಷ. ಅದಕ್ಕೆ ರೀಸನ್ ಅವರು ಹೇಳಲಿಲ್ಲ. ಬಟ್ ಈ ವರ್ಷ ನಾವು ಮತ್ತೆ ಅಪ್ಲೈ ಮಾಡಿದ್ದೀವಿ. ಈ ವರ್ಷ ಒಪ್ಕೊಂಡಿದ್ದಾರೆ 1,036 ಕೋಟಿ ಕೂಡ ಆಗಿದೆ. ಆ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸೀಟ್ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಅಲ್ಲಿ ಫೆಸಿಲಿಟಿ ಇಂಪ್ರೂವ್ಮೆಂಟ್ ಇದೆ. ಕ್ಲಾಸ್ ರೂಮ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹಾಸ್ಪಿಟಲ್ಗೆ ಫರ್ನಿಚರ್ ಆಗಿರ್ಬೋದು, ಇದಕ್ಕೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಬಹಳ ಸ್ಪಷ್ಟವಾಗಿ ಮುಂಚೆ ಹೇಳಿದ್ದೆ ಈ ವರ್ಷ ಫೀ ಹೈಕ್ ಮಾಡಲ್ಲ ಅಂತ. ಯಾಕಂದ್ರೆ ಇದು ನೀಟ್ ಲಾಸ್ಟ್ ಇಯರ್ ಕೂಡ ಅವ್ರು ಕೇಳಿದ್ರು, ಆಗಲ್ಲ ಅಂತ ಹೇಳಿದ್ವಿ. ಈ ವರ್ಷ ನಾವು ಈಗ ನೀಟ್ ಪೇಪರ್ ಲೀಕ್ ಆದಾಗ ನಾವು ಡಿಸ್ಕಸ್ ಮಾಡಿದ್ವಿ, ನೀವು ಈ ವರ್ಷ ಹೈಕೆ ಕೊಡೋದಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಅವ್ರು ಕೇಳಕ್ಕೆ ಹೋಗಿಲ್ಲ. ಕೂಡ ಅಂದ್ರೆ 2-3 ಇದೆ ನಮ್ಗೆ. ಈಗ ಇಲ್ಲಿ 1,000 ಇದೆ. ಆಮೇಲೆ ಖಾಸಗಿ ಕೋಟಾದಲ್ಲಿ 1,41,000. ಇದು ಗೌರ್ಮೆಂಟ್ ಕೋಟಾಗೆ 1,41,000 ಪ್ರತಿ ವರ್ಷ. MBBS ಹೇಳ್ತಾ ಇದ್ದೀನಿ. ಇದು ಈಗ ಪ್ರೈಮರಿ ಸ್ಕೂಲ್ಗಲ್ಲ, ಇಷ್ಟು ಫೀಸ್ ಈಗ ಪ್ರೈಮರಿ ಸ್ಕೂಲ್ಗಿದೆ. ಆಮೇಲೆ ಪ್ರೈವೇಟ್ ಕೋಟಾ ಏನಿರ್ತದಲ್ಲ ಅದು 11,88,167 ಇದೆ. ಡೆಂಟಲ್ ಕಾಲೇಜಸ್ ಅಲ್ಲಿ ಗೌರ್ಮೆಂಟ್ ಕೋಟಾ 40,000 ಇದೆ. ಮತ್ತು ಇದು ಪ್ರೈವೇಟ್ ಕೋಟಾ 83,000 ಇದೆ. ಮತ್ತು ಅವ್ರ ಪ್ರೈವೇಟ್ ಕೋಟಾ 7,32,000 ಇತ್ತು. ಅವರೇ ರಿಡ್ಯೂಸ್ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಕಾಲೇಜಸ್ ಅಲ್ಲಿ. ಯಾಕಂದ್ರೆ ಡೆಂಟಲ್ ಕಾಲೇಜಸ್ ಅಲ್ಲಿ ಡಿಮಾಂಡ್ ಇಲ್ಲ ಅಂತ ಅವರೇ ಫೀಸ್ ಕಮ್ಮಿ ಮಾಡ್ಕೊಂಡು ಹಾಕ್ತಾ ಇದ್ದಾರೆ. ಗವರ್ಮೆಂಟ್ ಕೋಟಾ ಸೀಟ್ಗಳು ಅವರು ಏನಿರುತ್ತೆ KE ವೆಬ್ಸೈಟ್ ಅಲ್ಲೇ ಡಿಸ್ಪ್ಲೇ ಮಾಡ್ತಾರೆ. ಯಾಕಂದ್ರೆ ಅವ್ರು ನಮಗೆ 20% ಸೀಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು NRI ಕೋಟಾ ಅವ್ರಿಗೆ ಎಲಿಜಿಬಲ್ ಇದ್ದಾರೆ. ಹಾಗಾಗಿ NRI ಕೋಟಾದಲ್ಲಿ ಜಾಸ್ತಿ ಕ್ಲೇಮ್ ಮಾಡ್ತಾರೆ. ಇವನ್ನ ಈ ಸೀಟ್ದಲ್ಲಿ ಕ್ಲೇಮ್ ಮಾಡೋಕ್ಕಾಗಲ್ಲ. ಇದೇನು ಸರ್ಕಾರ ನಿಗದಿ ಮಾಡ್ತದೆ ಅದೇ ರೇಟಲ್ಲಿ ಕೊಡಬೇಕು, ತಗೋಬೇಕು ಸೀಟ್ ಅಷ್ಟೇ. ಯಾಕಂದ್ರೆ 100% ಕೌನ್ಸಿಲಿಂಗ್ KE ಇಂದ ಆಗ್ತಾ ಇರೋದ್ರಿಂದ KE ಇಂದನೇ ಫೀಸ್ ಕಲೆಕ್ಷನ್ ಆಗುತ್ತೆ. ಆಮೇಲೆ ಕಾಲೇಜಿಗೆ ರಿಯಂಬರ್ಸ್ ಮಾಡ್ತಾರೆ. ಅದ್ರಾಗ ಏನು ಗೊಂದಲ ಇಲ್ಲ. 100% ಟ್ರಾನ್ಸ್ಪರೆನ್ಸಿ ಇದೆ ಇದರಲ್ಲಿ. ಯಾವುದೇ ಸೀಟು ಯಾವುದೇ ಕಾರಣಕ್ಕೆ ಕಾಲೇಜಿಗೆ ವಾಪಸ್ ಹೋಗಲ್ಲ. ಯಾವುದೇ ಸೀಟು ವಾಪಸ್ ಉಳಿದ್ರೆ ಆ ಸೀಟು ವಾಪಸ್ KE ಇಂದನೇ ಅಲಾಟ್ ಆಗಬೇಕು, ಇಲ್ಲಾಂದ್ರೆ ವೇಸ್ಟ್ ಹೋಗ್ಬೇಕು. ದಟ್ ಇಸ್ ದ ರೂಲ್ ನಾವು. ಹಾಗಾಗಿ 100% ಟ್ರಾನ್ಸ್ಪರೆನ್ಸಿ ಇದೆ, ಯಾವುದೇ ಗೊಂದಲ ಇಲ್ಲ. और खबरों के लिए देखते रहिए बी न्यूज़ नेशन।